ತಮಿಳುನಾಡು ರಾಜಕೀಯದಲ್ಲಿ ಮಹಾ ಸಂಚಲನವೊಂದು ಶುರುವಾಗಿದೆ. ಡಿಎಂಕೆ ಕಾಂಗ್ರೆಸ್ ನಡುವೆ ಸೀಟ್ ಹಂಚಿಕೆ ಜಟಾಪಟಿ ಜೋರಾಗಿದೆ. ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಮಹಾ ಮೈತ್ರಿಕೂಟ ಒಂದು ವೇಳೆ ಆದರೆ ನಮಗೆಷ್ಟು ಸೀಟ್ ಕೊಡ್ತೀರಿ, ನಿಮಗೆಷ್ಟು ಸೀಟ್ ಬೇಕು, ಈ ತರಹದ ಸೀಟುಗಳ ಹಂಚಿಕೆಯಲ್ಲಿ ಜಟಾಪಟಿ ಖಂಡಿತ ಆಗುತ್ತೆ. ತಮಿಳುನಾಡು ಸೀಟುಗಳ ಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 234 ವಿಧಾನಸಭಾ ಸ್ಥಾನ ಇರತಕ್ಕಂತಹ ಒಂದು ರಾಜ್ಯ ಅದು ತಮಿಳುನಾಡು ರಾಜ್ಯ. ಈಗ ಡಿಎಂಕೆ ಪಕ್ಷ ಆಡಳಿತಾರೂಢ ಪಕ್ಷ. ಡಿಎಂಕೆಯಲ್ಲಿ ಈಗ ಸಿಟ್ಟಿಂಗ್ MLAಗಳು 133 ಸಿಟ್ಟಿಂಗ್ MLAಗಳಿದ್ದಾರೆ. ಇನ್ನು ಅದರ ಜೊತೆಗೆ ಕಾಂಗ್ರೆಸ್ನ MLAಗಳು ಎಷ್ಟು ಜನ ಇದ್ದಾರೆ? ಕೇವಲ 17 ಸಿಟ್ಟಿಂಗ್ MLAಗಳಿರ್ತಕ್ಕಂತಹ ತಮಿಳುನಾಡಿನಲ್ಲಿ AIADMK 60 MLAಗಳಿದ್ದಾರೆ. ಈ ಬಾರಿ ಒಂದು ವೇಳೆ ಡಿಎಂಕೆ ಮತ್ತು ಕಾಂಗ್ರೆಸ್ ಮಹಾಮೈತ್ರಿ ಆದರೆ ಸೀಟು ಹಂಚಿಕೆಯಲ್ಲಿ ಖಂಡಿತ ಜಟಾಪಟಿಗಳಾಗ್ತವೆ. 234 ಅಸೆಂಬ್ಲಿ ಸೀಟು, ಅದರಲ್ಲಿ ಕನಿಷ್ಠ 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಅಥವಾ ಸ್ಥಳಗಳನ್ನು ಅಥವಾ ಕ್ಷೇತ್ರಗಳನ್ನು ಕೇಳ್ತಾರೆ ಕಾಂಗ್ರೆಸ್. 160ಕ್ಕೂ ಕಡಿಮೆ ಜಾಗಗಳಲ್ಲಿ ಡಿಎಂಕೆ ಅಭ್ಯರ್ಥಿಗಳನ್ನು ಇಳಿಸೋದಿಲ್ಲ. 234 ಅಂದರೆ 211 ಜಾಗದಲ್ಲೂ ಕೂಡ ಅಭ್ಯರ್ಥಿಗಳನ್ನು ಇಳಿಸುವಂತಹ ಒಂದು ಪಾರ್ಟಿ, ಅಲ್ಲಿನ ಪ್ರಾದೇಶಿಕ ಪವರ್ಫುಲ್ ಪಕ್ಷ. ಸೊ ಈಗ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಮತ್ತು ಕಾಂಗ್ರೆಸ್ ಮಹಾಮೈತ್ರಿಕೂಟದಲ್ಲಿ ದ್ರಾವಿಡ ಕೋಟೆಯಲ್ಲಿ ಸೀಟುಗಳ ಲೆಕ್ಕಾಚಾರಗಳಾಗ್ತಾ ಇದೆ. ಹಾಗಾದ್ರೆ ಏನದು? ಕಾಂಗ್ರೆಸ್ಗೆ ಎಷ್ಟು ಸೀಟು, ಡಿಎಂಕೆಗೆ ಎಷ್ಟು ಸೀಟು? ಕುತೂಹಲ ಮೂಡಿಸಿದ ಮೈತ್ರಿಗಳ ಮಸಲತ್ತು. ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟದ ಒಳಗುಟ್ಟೇನು? ಒಂದು ವಾರದ ಒಳಗೆ ಸೀಟು ಹಂಚಿಕೆ ಮಾತುಕತೆ ನಡೆಸುತ್ತವೆ. ನಮ್ಮ ಮೈತ್ರಿ ಭದ್ರವಾಗಿದೆ, ಸೀಟುಗಳ ವಿಚಾರದಲ್ಲಿ ನಾವು ಡಿಎಂಕೆ ಮೇಲೆ ಒತ್ತಡ ಹೇರ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ಸು, ಆದರೆ ಒಳಗೊಳಗೆ ಹೊತ್ಕೊಂಡು ಉರಿತಾ ಇದೆ. ನಮಗೆ ಬೇಕಾದ ಸ್ಥಾನಗಳನ್ನು ನಾವು ಕೇಳುತ್ತೇವೆ, ಡಿಎಂಕೆಯು ನಮಗೆ ಅದನ್ನು ನೀಡಲಿದೆ ಎಂಬ ವಿಶ್ವಾಸ ನಮಗಿದೆ. ಈಗ ಡಿಎಂಕೆಗೂ ಕೂಡ ಅದು ಅನಿವಾರ್ಯ ಆಗುತ್ತೆ. ಕಾರಣ TVK ಎನ್ನುವಂತಹ ತಮಿಳು ಚಿತ್ರರಂಗದ ಮಹಾಹುಲಿ ವಿಜಯ್ ನೇತೃತ್ವದ ಪಾರ್ಟಿಯು ಕೂಡ ಡಿಎಂಕೆಗೆ ಒಂದು ತರಹದ ಟಕ್ಕರ್ ಕೊಡುವಂತಹ ಪಾರ್ಟಿಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ಮತ ವಿಭಜನೆಗಳಾಗುವ ಸಾಧ್ಯತೆಗಳಿದೆ. ಒಬ್ಬ ಕ್ರೈಸ್ತ ನಟನ ಪಕ್ಷಕ್ಕೆ ಆ ಭಾಗದ ಖಟ್ಟರ್ ಎಡಪಂಥೀಯ ಮತಗಳೆಲ್ಲವೂ ಕೂಡ ಜಾರಿ ಹೋಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಡಿಎಂಕೆಗೂ ಕೂಡ ಬರಬೇಕಾಗಿರೋದು ಖಟ್ಟರ್ ಎಡಪಂಥೀಯ ಅಥವಾ ದ್ರಾವಿಡ ಮತಗಳು. ಹಾಗಾಗಿ ಇಲ್ಲೊಂದು ವೋಟು ಡಿವೈಡ್ ಆದರೆ ಡಿಎಂಕೆಗೂ ಕೂಡ ಅದು ಅನಾಹುತ. ಹಾಗಾಗಿ ಅಲ್ಲಿ ಮೈತ್ರಿ ಅನಿವಾರ್ಯ, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಅನಿವಾರ್ಯ. ಈ ಹಿಂದೆಯೂ ಕೂಡ ಇಂಡಿ ಕೂಟದಲ್ಲೇ ಗುರುತಿಸಿಕೊಂಡಂತಹ ಡಿಎಂಕೆ ತಮಿಳುನಾಡಿನಲ್ಲಿ ಸ್ಟೇಟ್ ಲೆವೆಲಲ್ಲಿ ಮೈತ್ರಿ ಮಾಡಿಕೊಳ್ಳೋದ್ರಲ್ಲಿ ಸಂದೇಹ ಬೇಡ. ಕಳೆದ ಬಾರಿ ಕಾಂಗ್ರೆಸ್ಸು 17 ಸೀಟುಗಳನ್ನು ಗೆದ್ಕೊಂಡಿತ್ತು. ಇನ್ನು ಅಲ್ಲಿನ ಡಿಎಂಕೆ 133 ಸ್ಥಾನದಲ್ಲಿ ಜಯಭೇರಿಗೊಂಡಿತ್ತು. 2026 ಇದೇ ವರ್ಷ ಮೇ ಬಿ ಮಾರ್ಚು ಏಪ್ರಿಲ್ನ ಒಳಗಾಗಿ ತಮಿಳುನಾಡಿನಲ್ಲಿ ಎಲೆಕ್ಷನ್ ಆಗ್ತವೆ. ಡಿಎಂಕೆಯು ನಮಗೆ ಅದನ್ನು ನೀಡಲಿದೆ, ಅಂದರೆ ನಾವೆಷ್ಟು ಕೇಳ್ತೀವೋ ಅಷ್ಟು ಸ್ಥಾನಗಳನ್ನು ಅಥವಾ ಅಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಲಿದೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ. ಇನ್ನು ತಿರುವಳ್ಳೂರಿನಲ್ಲಿ TNCC ಅಧ್ಯಕ್ಷ, ಕಾಂಗ್ರೆಸ್ ಸಮಿತಿ ಅದು, ಆ ಸಮಿತಿಯ ಅಧ್ಯಕ್ಷಕ್ಕೆ ಸೆಲ್ವ ಪೆರುತ್ತಂಗೈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಅವರ ಹೇಳಿಕೆಯ ನಂತರ ತಮಿಳುನಾಡಿನಲ್ಲಿ ಡಿಎಂಕೆ, AIADMK, TVK, ಕಾಂಗ್ರೆಸ್ಸು ಮತ್ತೊಂದು ಮಗದೊಂದು ಎಲ್ಲ ಪಾರ್ಟಿಗಳ ವಲಯದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಗಿದೆ. ಡಿಎಂಕೆ ಯಥೇಚ್ಛವಾದ ಒಂದು ನಿಶ್ಚಿತ ಲೆಕ್ಕದಲ್ಲಿ ಮಾತ್ರ ಕಾಂಗ್ರೆಸ್ಸಿಗೆ ಕ್ಷೇತ್ರವನ್ನು ಬಿಟ್ಟುಕೊಡುತ್ತೆ. ಕಾರಣ ಅದೊಂದು ದ್ರಾವಿಡರ ಕೋಟೆ, ಅಲ್ಲಿ ಕಾಂಗ್ರೆಸ್ಸಿಗೆ ನೋ ಎಂಟ್ರಿ, BJPಗೆ ನೋ ಎಂಟ್ರಿ, ಅಪ್ಪಿತಪ್ಪಿ ಯಾಮಾರಿದ್ರೆ AIADMKಗೂ ನೋ ಎಂಟ್ರಿ ಅಂತ ಹೇಳಿ ಬೋರ್ಡ್ ಹಾಕಬಹುದಾದಂಥ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಎಲ್ಲವೂ ಕೂಡ ಲೆಕ್ಕಾಚಾರದ ಆಧಾರದಲ್ಲೇ ನಡೆಯುತ್ತೆ. ಈ ಬಾರಿ ಕಾಂಗ್ರೆಸ್ಸಿಗೆ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡಬಹುದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.